ಇವತ್ತಿನ ಈ ವಿಡಿಯೋದಲ್ಲಿ ದಿ ಛತ್ತೀಸ್ಗಢ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 2025 ರಿಕ್ವೈರ್ಮೆಂಟು ವಾಕ್ ಇನ್ ಡ್ರೈವ್ ಇಂಟರ್ವ್ಯೂಗೆ ನಿಮಗೆ ಅರ್ಜಿಯನ್ನು ಸಲ್ಲಿಸಲು ಆಹ್ವಾನಿಸಲಾಗಿದೆ. ಅದು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸುವುದು, ಇದರ ಕ್ವಾಲಿಫಿಕೇಷನ್ ಏನಾಗಿರಬೇಕು ಎಲ್ಲನೂ ವಿವರವಾಗಿ ಈ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು. ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ವಿಡಿಯೋನ ಶೇರ್ ಮಾಡ್ಬೋದು. ಓಕೆ, ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಆರ್ಗನೈಸೇಷನ್ ಇದೆಯಲ್ಲ, ಅದು CIMS ಅಂತ ಹೇಳ್ತಾರೆ. ಮತ್ತು ವೆಕೆನ್ಸಿ ಇದೆಯಲ್ಲ 65 ತನಕ ವೆಕೆನ್ಸಿ ಪೋಸ್ಟ್ ಇದೆ. ಮತ್ತು ಜಾಬ್ ಲೊಕೇಶನ್ ಇದೆಯಲ್ಲ ಚಾಮರಾಜನಗರ ಕರ್ನಾಟಕ ಅಂತ ಹೇಳ್ತಾರೆ. ಮತ್ತು ಇದು ಪೋಸ್ಟ್ ನೇಮ್ ಇದೆಯಲ್ಲ ಅಸಿಸ್ಟೆಂಟು, ಪ್ರೊಫೆಸರು ಮತ್ತು ಲೆಕ್ಚರ್ ಅಂತ ಹೇಳ್ತಾರೆ. ಮತ್ತು ಸ್ಯಾಲರಿ ಇದೆಯಲ್ಲ ನಿಮಗೆ 50,000ದಿಂದ 81,000 ತನಕ ಸ್ಯಾಲರಿ ಪ್ಯಾಕೇಜ್ ನೀಡಲಾಗುತ್ತೆ. ಮತ್ತು ಅಪ್ಲೈ ಮೋಡ್ ಇದೆಯಲ್ಲ ಅದು ನೀವು ಪೋಸ್ಟಲ್ ಆಗಿ ಅಪ್ಲೈ ಮಾಡಬೇಕು. ಅಂದರೆ ನೀವು ಅಪ್ಲಿಕೇಶನ್ ಫಾರಮನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಫಾರಮ್ ಫಿಲಪ್ ಮಾಡಿದ ಮೇಲೆ ಅದರಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ ಕೇಳಿದರೆ ಅದು ಎಲ್ಲನೂ ಫಿಲ್ ಮಾಡಬೇಕು. ಅಂದರೆ ಇದು ಮಾಡಬೇಕು ಕವರ್ ಒಳಗೆ. ನಂತರ ನೀವು ಕೆಳಗೆ ಕೊಟ್ಟಿರುವಂಥ ಅಡ್ರೆಸ್ಗೆ ಪೋಸ್ಟ್ ಮಾಡಬೇಕಾಗುತ್ತೆ. ಮತ್ತು ಸ್ಯಾಲರಿ ಡೀಟೇಲ್ಸ್ ನೀವು ನೋಡಿದ್ದೀರಾ. ಮತ್ತು ಲಾಸ್ಟ್ ಡೇಟ್ ಇದೆಯಲ್ಲ 21 ಮಾರ್ಚ್ 2025 ಅಂತ ಹೇಳ್ತಿದ್ದಾರೆ. ಓಕೆ, ಹಾಗೆ ನಿಮಗೆ ಪೋಸ್ಟ್ ನೇಮ್ ಇದೆಯಲ್ಲ ಅಸಿಸ್ಟೆಂಟ್ ಪ್ರೊಫೆಸರಲ್ಲಿ 40 ಪೋಸ್ಟ್ ಇದೆ. ಇದಕ್ಕೆ ಕ್ವಾಲಿಫಿಕೇಷನ್ ಇದೆಯಲ್ಲ MS MD MS ಮತ್ತು DMB ಅಂತ ಹೇಳ್ತಿದ್ದಾರೆ. ಮತ್ತು ಲೆಕ್ಚರ್ ಇದೆಯಲ್ಲ ಅದರಲ್ಲಿ 21 ಪೋಸ್ಟು. ನೀವು ಖಂಡಿತವಾಗಿ MBBS ಫಿನಿಶ್ ಆಗಿರಬೇಕು. ಮತ್ತು ನಿಮ್ಮ ಕ್ವಾಲಿಫಿಕೇಷನ್ ಆಲ್ರೆಡಿ ಹೇಳಿದ್ದೀನಿ, MD MS DMB MBBS ಡಿಗ್ರಿ ಅಂತ ಹೇಳ್ತಿದ್ದಾರೆ. ಮತ್ತು ಇಂಟರ್ವ್ಯೂ ಇದೆಯಲ್ಲ ವಾಕ್ ಇನ್ ಡ್ರೈವು ಬೇಸ್ಡ್ ಆನ್ ಎಲಿಜಿಬಲ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇದೆ, ತುಂಬ ಒಳ್ಳೆಯದು. ಹಾಗೆ ನಿಮಗೆ ಫೇಸ್ ಟು ಫೇಸ್ ಆಗಿ ಇಂಟರ್ವ್ಯೂ ತೆಗೆದುಕೊಳ್ಳಲಾಗುತ್ತೆ. ಮತ್ತು ನಿಮ್ಮಲ್ಲಿರುವಂಥ ಡಾಕ್ಯುಮೆಂಟ್ ಇದೆಯಲ್ಲ ಎಜುಕೇಷನ್ ಸರ್ಟಿಫಿಕೇಟ್ ಇರಬೇಕು, ಹಾಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರಬೇಕು, ಮತ್ತು ನಿಮ್ಮದು ಏಜ್ ಪ್ರೂಫ್ ಇರಬೇಕು, ಮತ್ತು ಕಾಸ್ಟ್ ಸರ್ಟಿಫಿಕೇಟು, ಆಧಾರ್ ಕಾರ್ಡ್ಗಾಗಿ ಪಾನ್ ಕಾರ್ಡು, ವೋಟರ್ ID ಹೀಗಿರಬೇಕು. ಓಕೆ, ಹಾಗೆ ರೀಸೆಂಟ್ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇರಬೇಕು. ಮತ್ತು ಮಿನಿಮಮ್ ಏಜ್ ಇದೆಯಲ್ಲ ಅದು ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಹಾಗೆ ನಿಮಗೆ 36 ವರ್ಷ ಅಂತ ಕೊಟ್ಟಿದ್ದಾರೆ. ಮತ್ತು SCಗಳಿಗೆ 5 ವರ್ಷ ಮತ್ತು OBCಗಳಿಗೆ 3 ವರ್ಷ ಅಂತ ಕೊಟ್ಟಿದ್ದಾರೆ. ಮತ್ತು ಕ್ಯಾಂಡಿಡೇಟ್ಸ್ ಇದೆಯಲ್ಲ ಎಲ್ಲ ಕ್ಯಾಂಡಿಡೇಟ್ಸ್ಗಳು 1,000 ರೂಪಾಯಿ ಪೇ ಮಾಡಬೇಕು. ಅದು ಆನ್ಲೈನ್ ಮುಖಾಂತರ. ಓಕೆ, ಕ್ರೆಡಿಟ್ ಆಗಿರ್ಬೋದು, ಡೆಬಿಟ್ ಆಗಿರ್ಬೋದು, ನೆಟ್ ಬ್ಯಾಂಕಿಂಗ್ ಮೂಲಕನೂ ನೀವು ಮಾಡ್ಬೋದು. ಮತ್ತು ಇಲ್ಲಿ ಕೆಳಗಡೆ ನೀವು ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆಯಲ್ಲ ಅದನ್ನು ನೀವು ಓದ್ಕೋಬೋದು, ಯಾವ ರೀತಿ ಅಪ್ಲೈ ಮಾಡೋದು. ಇಲ್ಲಿ ಅಪ್ಲಿಕೇಶನ್ ಫಾರಮ್ ಇದೆಯಲ್ಲ ಅದನ್ನು ಡೌನ್ಲೋಡ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಅಪ್ಲಿಕೇಶನ್ ಫಾರಮನ್ನು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿದ ಮೇಲೆ ಅಪ್ಲಿಕೇಶನ್ ಫಾರಮ್ ಫಿಲ್ ಮಾಡಿ ನೀವು ಇಲ್ಲಿ ಅಡ್ರೆಸ್ ಇದೆಯಲ್ಲ ಅದೇ ನೋಟಿಫಿಕೇಷನಲ್ಲಿ ನಿಮ್ಮ ಅಡ್ರೆಸ್ ಇರುತ್ತೆ, ಆ ನೋಟಿಫಿಕೇಷನ್ಗೆ ನೀವು ಸೆಂಡ್ ಮಾಡಬೇಕು. ಓಕೆ, ಈ ಥರ ನೀವು ಮಾಡೋದು. ಹಾಗೆ ನಿಮಗೆ ಹೆಚ್ಚಿನ ಇಲ್ಲಿ ಕೆಳಗಡೆ ನೋಡ್ಬೋದು ಯಾವ ಅಡ್ರೆಸ್ಗೆ ಸೆಂಡ್ ಮಾಡೋದು ಅಂತ ಕನ್ಫ್ಯೂಷನ್ ಬೇಡ. ಇಲ್ಲಿ ಕೆಳಗಡೆ ಅಡ್ರೆಸ್ಸು ಕೊಡಲಾಗಿದೆ. ಈ ಅಡ್ರೆಸ್ಸನ್ನು ರೀಡ್ ಮಾಡ್ಕೊಳ್ಳಿ. ಈ ಅಡ್ರೆಸ್ ಮೇಲೆ ನಿಮ್ಮ ಅಂಚೆಯನ್ನು ತಲುಪಿಸ್ಬೋದು. ಇಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ನಿಮ್ಮ ಇಮೇಲ್ ಮತ್ತು ಮೆಸೇಜಿಗೆ ಹೆಸರನ್ನು ಹಾಕಿ ನೀವು ಇಲ್ಲಿ ಸೆಂಡ್ ಮಾಡ್ಬೋದು. ಓಕೆ, ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ. ಓಕೆ, ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.